ಸ್ವಯಂ ಪ್ರೇರಿತ ದೇವಮಾನವ ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಒಂದು ಕಡೆ ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಅಜ್ಞಾತ ಸ್ಥಳದಲ್ಲಿ ತಲೆಮರೆಸಿಕೊಂಡಿರುವಂತಹ ಮುತ್ಯ ಇಲ್ಲಿಯವರೆಗೂ ಕೂಡ ಪತ್ತೆಯಾಗಿಲ್ಲ. ಮತ್ತೊಂದು ಕಡೆ ಅವರ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಅನ್ನು ರದ್ದು ಮಾಡುವಂತೆ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಮತ್ತೊಂದು ಕಡೆ ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ. ಇದರ ನಡುವೆ ಈ ಎಲ್ಲ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಕ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮುತ್ಯ ವಿರುದ್ಧ ಕೇಸ್ ರದ್ದು ಕೋರಿ ಅರ್ಜಿ, ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋದ ಮುತ್ಯ. ಬಾಲಕಿ ಹಾಗೂ ಪೋಷಕರು ವಿಚಾರಣೆಗೆ ಹಾಜರು. ಮುತ್ಯ ವಿರುದ್ಧ ಕೇಸ್ ರದ್ದುಗೊಳಿಸದಿದ್ದರೆ ಹೋರಾಟ. ಮಲ್ಲಿಕಾರ್ಜುನ್ ಮುತ್ಯ ಯಾದಗಿರಿ ಜಿಲ್ಲೆ ಶಹಾಪುರದ ಮಹಲ್ ರೋಜಾದ ಯಮನೂರಪ್ಪ ಮುತ್ಯ ಮಠದ ಪೀಠಾಧಿಪತಿ. ಸ್ವಯಂ ಘೋಷಿತ ದೇವಮಾನವನ ಮೇಲಿನ ಆರೋಪಕ್ಕೆ ಭಕ್ತರು ನಿಗಿ ಕೆಂಡವಾಗಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಕೇಸ್ ಹಾಕಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ. ಬಾಲಕಿ ಜೊತೆ ಅನುಚಿತ ವರ್ತನೆ ಕುರಿತು ಕೇಸ್ ದಾಖಲಾದ ಬೆನ್ನಲ್ಲೇ ಮುತ್ಯ ಕಣ್ಮರೆಯಾಗಿದ್ದಾರೆ. ಇತ್ತ ಮಠದ ಆವರಣದಲ್ಲಿ ಭಕ್ತರು ಸಭೆ ನಡೆಸಿದ್ದು ವಿಡಿಯೋ ತಿರುಚಿ ವೈರಲ್ ಮಾಡಲಾಗಿದೆ ಅಂತ ಆರೋಪಿಸಿದ್ರು. ಮುತ್ಯ ವಿರುದ್ಧ ದೂರು ನೀಡಿದ ಮಕ್ಕಳ ಹಕ್ಕುಗಳ ಆಯೋಗದ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಯಿತು. ಮುತ್ಯ ಒಳ್ಳೆಯ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯ ಮಾಡುತ್ತಿದ್ದು ಷಡ್ಯಂತ್ರ ಮಾಡಿ ವಿಡಿಯೋ ತಿರುಚಿದ್ದಾರೆ. ಹೀಗಾಗಿ ಈ ಕೇಸ್ ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಮುತ್ಯ ವಿರುದ್ಧದ ಕೇಸ್ ವಾಪಸ್, ಭಕ್ತರಿಂದ 2 ದಿನದ ಡೆಡ್ಲೈನ್. ಕೇಸ್ ವಾಪಸ್ ಪಡೆಯದಿದ್ರೆ ಪ್ರೊಟೆಸ್ಟ್. 2 ದಿನಗಳಲ್ಲಿ ಮುತ್ಯ ವಿರುದ್ಧದ ಕೇಸ್ ರದ್ದು ಮಾಡಬೇಕು, ಇಲ್ಲದಿದ್ರೆ ಯಾದಗಿರಿಯಲ್ಲಿ ಬೃಹತ್ ಹೋರಾಟ ಮಾಡುತ್ತೇವೆ ಎಂದು ಭಕ್ತರು ಎಚ್ಚರಿಕೆ ನೀಡಿದರು. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಸೇರಿ ಬೇರೆ ಜಿಲ್ಲೆಯಲ್ಲಿ ಶ್ರೀಮಠದ ಭಕ್ತರು ಪ್ರತಿಭಟನೆ ಮಾಡಲಿದ್ದಾರೆ. ಈ ಬಗ್ಗೆ ಶ್ರೀಮಠದ ಭಕ್ತೆ ಲಲಿತಾ ಅನ್ನಪೂರ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯ ಅವರ ವಿಷಯವಾಗಿ ಏನು ಸೋಷಿಯಲ್ ಮೀಡಿಯಾ ಮತ್ತು ಎಲ್ಲ ಕಡೆ ಏನು ವೈರಲ್ ಆಗಿ ಹರಿದಾಡ್ತಿದೆ, ಅದಕ್ಕೆ ಸಂಬಂಧಪಟ್ಟಂತ ತಂದೆ ತಾಯಿ ಹೇಳಿಕೆ ಕೊಟ್ಟ ನಂತರವಾಗಿ ಕೂಡ ಒಂದು ಮಕ್ಕಳ ಆಯೋಗದ ಕಡೆಯಿಂದ ಕೇಸ್ ದಾಖಲಾಗಿರ್ತಕ್ಕಂಥದ್ದು ತಪ್ಪು. ಇದನ್ನ ಬಹಳ ತಿರುಚಿಬಿಟ್ಟು ಇದನ್ನ ವ್ಯವಸ್ಥಿತವಾಗಿ ಏನು ಮಾಡಿರ್ತಕ್ಕಂಥ ಕೇಸನ್ನು ತಡಿಬೇಕು, ಅದು ಸ್ಕ್ವಾಶ್ ಆಗಬೇಕು. ಒಂದು ವೇಳೆ ಮಾಡದೇ ಇದ್ದರೆ ಜಿಲ್ಲಾದ್ಯಂತ ಪ್ರತಿಭಟನೆ ಸಂಘಟವಾಗಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಸ್ವತಃ ತಂದೆ ತಾಯಿನ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾರೆ ಅಂತಂದ್ರೆ ಅವರಿಗೆ ತಪ್ಪು ಕಾಣದಂಥದ್ದು ನಿಮಗೆ ಹೆಂಗೆ ಕಂಡಿತ್ತು? ಮುತ್ಯ ಇಲ್ಲದೆ ಶ್ರೀಮಠದ ಆವರಣ ಬಿಕೋ ಎನ್ನುತ್ತಿದೆ. ಆದರೆ ಎಂದಿನಂತೆ ಅನ್ನದಾಸೋಹ ಸೇವೆ ನಡೀತಾ ಇದೆ. ಭಕ್ತರು ಆಗಮಿಸಿ ಕೇಸ್ ದಾಖಲು ಮಾಡಿದ್ದಕ್ಕೆ ಕಣ್ಣೀರು ಹಾಕಿ ನೋವು ತೋಡಿಕೊಂಡರು. ಕಷ್ಟ ನಿವಾರಿಸುವ ಭಗವಂತನಿಗೆ ಕಷ್ಟ ಬರಬಾರದಿತ್ತು. ಕೇಸ್ ರದ್ದು ಮಾಡಬೇಕು ಎಂದು ಮಹಿಳಾ ಭಕ್ತರು ಹೇಳಿದ್ದಾರೆ. ತಾಯಿ ಇಲ್ಲ ತಂದೆ ತಿಳ್ಕೊಬೇಡ್ರಿ, ನಾ ಇದೀನಿ ನಿಮ್ಮ ತವ್ರ ಮನೆ ಅಂತ ತಿಳ್ಕೊರಂದಾರಿ. ಅಂಥವ್ರು ಒಳ್ಳೆಯವ್ರಿಗೆ ಈ ಥರ ಕೆಟ್ಟ ಭಾವನೆ ಅಂದ್ರೆ ನಾವು ಇದು ಖಂಡಿಸ್ತೀವಿ. ತವ್ರ ಮನೆನೇ ರೀ, ಆ್ಯಕ್ಚುಲಿ ತವ್ರ ಮನೆ ಅಂತೇ ತಿಳ್ಕೊಂಡಿವ್ರಿ. ಇದು ತವ್ರ ಮನೆ ಅಂತೆ ಬರ್ತೀವಿ, 2 ದಿನ ಇರ್ತೀವಿ, ಹೋಗ್ತೀವಿ, ಆರಾಮ್ ಹೊಟ್ಟಿಗೆ ಊಟ ಉಂಡು. ಆಗಾತಾರಿ, ಭಾಳ ದೊಡ್ಡ ಆಗಾತಾರಿ. ಅವ್ರು ಸರಿಯಾಗಿ ಬೆಳಿಲಕತ್ತಾರಲ್ಲ, ಒಳ್ಳೇದಾಗ್ಲಕತ್ತಲ್ಲ, ಜನಕ್ಕೆ ಸಹಿಸೋದಾಗಲ್ಲ ಆಗ್ಯದ. ಎಷ್ಟೋ ಒಳ್ಳೆ ಕೆಲಸ ಮಾಡ್ಯಾರಿ, ಅದು ಬಿಡ್ಬೇಕ್ರಿ. ಇವ್ರು ಮಿಡಿಯೋದಾಗ ಅಪ್ಪಾಜಿ ಏನು ಒಂದೇ ಮಾಡ್ಯಾರ, ಎಷ್ಟೋ ಕೆಲಸಗಳು ಮಾಡ್ಯಾರ, ಅಂಥದ್ದು ಬಿಡಬೇಕು. ಹೋಗಿ ಒಂದು ಹುಡುಗಿಗೆ ಐತತ್ತ ಪುಟ್ಟು ಆ ಕೂಸಿಂದ ಅದ್ರನ್ನು ಮಾರಿ ನೋಡಿಲ್ಲ, ಆ ಹುಡುಗಿ ಭವಿಷ್ಯ ವಿಚಾರ ಮಾಡಿಲ್ರಿ ಇವರು. ಇನ್ನು ಪ್ರಕರಣ ದಾಖಲಿಸಿಕೊಂಡು ತನಿಖಾಧಿಕಾರಿ ಶರಣಗೌಡ ತನಿಖೆ ಚುರುಕುಗೊಳಿಸಿದ್ದಾರೆ. ಬಾಲಕಿ ಹಾಗೂ ಪೋಷಕರಿಗೆ ವಿಚಾರಣೆ ನಡೆಸಿದ ಪೊಲೀಸರು ವಿಡಿಯೋ ಸೆರೆ ಹಿಡಿದಿರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿರುವ ಕುರಿತು ಮಾಹಿತಿ ಪಡೆದಿದ್ದಾರೆ. ಈ ವಿಡಿಯೋ ಚಿತ್ರೀಕರಣ ಮಾಡಿರುವ ಮೊಬೈಲ್ ಜಪ್ತಿ ಮಾಡಿದ್ದಾರೆ. ಬಾಲಕಿ ಹಾಗೂ ಪೋಷಕರು ಮುತ್ಯ ಯಾವುದೇ ತಪ್ಪು ಮಾಡಿಲ್ಲ, ಅವರು ಆಶೀರ್ವಾದ ಮಾಡಿದ್ದಾರೆ ಎಂದು ವಿಚಾರಣೆ ವೇಳೆ ಹೇಳಿದ್ದಾರಂತೆ. ಸೋಮವಾರ ಬಾಲಕಿಯು ನ್ಯಾಯಾಧೀಶರ ಮುಂದೆ ನೀಡುವ ಹೇಳಿಕೆ ಮಹತ್ವ ಪಡೆಯಲಿದೆ. ಈ ಕೇಸ್ ರದ್ದು ಕೋರಿ ಕಲಬುರಗಿ ಹೈಕೋರ್ಟ್ ಮೊರೆ ಹೋಗಲಾಗಿದೆ. ಅದೇ ರೀತಿ ಯಾದಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಹಾಕಿದ್ದಾರೆ. ನ್ಯಾಯಾಧೀಶರ ಮುಂದೆ ಬಾಲಕಿ ಹೇಳಿಕೆ ನಿರ್ಧಾರದ ಮೇಲೆ ಮುತ್ಯ ಅವರ ಭವಿಷ್ಯ ಅಡಗಿದೆ. ಪ್ರವೀಣ್ ಜೊತೆ ರೂಪೇಶ್, ಪಬ್ಲಿಕ್ ಟಿವಿ, ಯಾದಗಿರಿ.